ಕಾಮಗಾರಿ ನಿಲ್ಲಿಸಿದ ಗುತ್ತಿಗೆದಾರ, ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವ ಸ್ಥಿತಿಯಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ. ಜನಪ್ರತಿನಿಧಿಗಳಿಂದ ಮೌನ, ಸಾರ್ವಜನಿಕರಿಂದ ತೀವ್ರ ಆಕ್ರೋಶ. ಬೆಳ್ತಂಗಡಿ ತಾಲೂಕಿನಲ್ಲಿ ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿಯವರೆಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಾಗಲಿದೆ ಎಂದು ತಾಲೂಕಿನ ಜನತೆ ಸಂಭ್ರಮಿಸಿದ್ದರು. ಅನುದಾನವು ಬಿಡುಗಡೆಯಾಗಿತ್ತು, ಕಾಮಗಾರಿಯು ಆರಂಭಗೊಂಡಿತ್ತು. ಆದರೆ ಕಳೆದ 1 ವರ್ಷದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯ ಹೆಸರಿನಲ್ಲಿ ಬೆಳ್ತಂಗಡಿ ತಾಲೂಕಿನ ಜನರು ಅನುಭವಿಸಿರುವುದು ಅಷ್ಟಿಷ್ಟಲ್ಲ. ಗುತ್ತಿಗೆಯನ್ನು ವಹಿಸಿಕೊಂಡ ಕಂಪನಿಯವರು ಗೊತ್ತು ಗುರಿ ಇಲ್ಲದಂತೆ ಎಲ್ಲೆಂದರಲ್ಲಿ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಇದೀಗ ರಸ್ತೆಯನ್ನು ಅಗೆದು ಹಾಕಿರುವಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸಾಧ್ಯವಾದ ಸ್ಥಿತಿ ನಿರ್ಮಾಣವಾಗಿದೆ. ಹೆದ್ದಾರಿಯಲ್ಲಿ ಅಲ್ಲಲ್ಲಿ ದೊಡ್ಡ ಹೊಂಡಗಳು ಸೃಷ್ಟಿಯಾಗಿದ್ದು ಸಣ್ಣ ವಾಹನಗಳು ಹೊಂಡಕ್ಕೆ ಬೀಳುತ್ತಿದೆ. ದ್ವಿಚಕ್ರ ವಾಹನಗಳ ಸವಾರರಂತೂ ಪಡುತ್ತಿರುವ ಪಾಡು ಯಾರಿಗೂ ಹೇಳತೀರದು. ಕಳೆದ ವಾರದವರೆಗೆ ಹೆದ್ದಾರಿಯ ಕಾಮಗಾರಿಯನ್ನು ವಹಿಸಿಕೊಂಡಿದ್ದ ಕಂಪನಿಯ ಕಾರ್ಮಿಕರು ರಸ್ತೆಯಲ್ಲಿದ್ದು ಅಗತ್ಯ ತುರ್ತು ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು. ದೊಡ್ಡ ದೊಡ್ಡ ಹೊಂಡಗಳಿಗೆ ಜಲ್ಲಿಯನ್ನು ಹಾಕಿ ಮುಚ್ಚುವ ಕಾರ್ಯ, ಅದೇ ರೀತಿ ಕೆಸರು ತುಂಬಿದಲ್ಲಿ ಕೆಸರನ್ನು ತೆಗೆಯುವ ಕಾರ್ಯವನ್ನು ಈ ಕಾರ್ಮಿಕರು ಮಾಡುತ್ತಿದ್ದರು. ಆದರೆ ಕಳೆದ ಸೋಮವಾರದಿಂದ ಈ ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಇವರು ತಂದಿರುವ ಯಂತ್ರೋಪಕರಣಗಳು ರಸ್ತೆ ಬದಿಯಲ್ಲಿಯೇ ನಿಂತಿದೆ. ಕಳೆದ ಸೋಮವಾರವಷ್ಟೇ ಕಾರ್ಮಿಕರು ತಮಗೆ ಕಳೆದ 2 ತಿಂಗಳಿನಿಂದ ಕಂಪನಿಯವರು ವೇತನ ನೀಡಿಲ್ಲವೆಂದು ಪ್ರತಿಭಟನೆ ನಡೆಸಿದ್ದರು. ಪ್ರತಿಭಟನೆಯ ಬಳಿಕ ಯಾವುದೇ ಕಾರ್ಮಿಕರು ಇನ್ನೂ ಕೆಲಸಕ್ಕಿಳಿದಿಲ್ಲ. ಇದರಿಂದಾಗಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣವಾಗಲು ಆರಂಭಿಸಿದೆ. ಈ ಹೊಂಡಗಳಿಗೆ ಬೀಳುತ್ತಿರುವ ವಾಹನಗಳು ಅಲ್ಲಿಂದ ಮೇಲೇಳಲು ಸಾಧ್ಯವಾಗದೆ ಪರದಾಡುತ್ತಿವೆ. ಗುರುವಾರ ಒಂದೇ ದಿನ ಬೆಳ್ತಂಗಡಿ ತಾಲೂಕಿನ ಕಾಶಿಬೆಟ್ಟುವಿನಲ್ಲಿ ಹಾಗೂ ಮುಂಡಾಜಿ ಸಮೀಪದಲ್ಲಿ ಇಂತಹ ಹಲವು ಘಟನೆಗಳು ಸಂಭವಿಸಿತ್ತು. ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿಯವರೆಗೆ ಆಗಾಗ ರಸ್ತೆಯಲ್ಲಿ ಸಂಚಾರ ಬಂದಾಗುತ್ತಿದೆ. ಹೊಂಡಗಳಲ್ಲಿ ಸಿಲುಕಿಕೊಳ್ಳುವ ವಾಹನವನ್ನು ತೆರವುಗೊಳಿಸುವವರೆಗೆ ಗಂಟೆಗಟ್ಟಲೆ ರಸ್ತೆಯಲ್ಲಿ ವಾಹನಗಳು ಕಾಯಬೇಕಾಗಿ ಬರುತ್ತಿದೆ. ಇಂತಹ ಸಂದರ್ಭದಲ್ಲಿ ಕನಿಷ್ಠ ವಾಹನ ಚಾಲಕರಿಗೆ ನೆರವಾಗಲು ಯಾರೂ ಇಲ್ಲವಾಗಿದ್ದಾರೆ. ಸ್ಥಳೀಯ ಜನರು, ಪೊಲೀಸರು ಸೇರಿಯೇ ವಾಹನಗಳನ್ನು ತೆರವುಗೊಳಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದೇ ಸ್ಥಿತಿ ಮುಂದುವರಿದರೆ 1-2 ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹೆದ್ದಾರಿಯ ದುಸ್ಥಿತಿಯನ್ನು ನೋಡಿ ಮಡಂತ್ಯಾರನಲ್ಲಿ ಹಲವು ಸಂಘ ಸಂಸ್ಥೆಗಳು ಸೇರಿ ಹೆದ್ದಾರಿಯಲ್ಲಿ ಎದ್ದಿರುವ ದೊಡ್ಡ ಹೊಂಡಗಳಿಗೆ ಕಲ್ಲು ಹಾಕುವ ಕಾರ್ಯವನ್ನು ಮಾಡಿದರು. ಇಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶ್ರಮದಾನದ ಮೂಲಕ ಏನು ಮಾಡಲು ಸಾಧ್ಯ? ಆದರೆ ಯಾರು ಹೇಳುವವರು ಕೇಳುವವರಿಲ್ಲದಂತಾಗಿರುವ ಬೆಳ್ತಂಗಡಿ ತಾಲೂಕಿನಲ್ಲಿ ಜನರು ಇನ್ನೇನು ಮಾಡಲು ಸಾಧ್ಯ? ವಾರದ ಹಿಂದೆ ಸಂಸದರು, ಶಾಸಕರು ಸೇರಿ ಗುತ್ತಿಗೆದಾರರೊಂದಿಗೆ ಸಭೆ ನಡೆಸಿದ್ದರು. ಈ ಸಭೆಯಲ್ಲಿ ಗುತ್ತಿಗೆದಾರರ ಬಳಿ ಹಣಕ್ಕೆ ಕೊರತೆ ಇದೆ ಎಂದು ಸಂಸದರೇ ಹೇಳಿದ್ದರು. ಹಣವಿಲ್ಲದಿದ್ದರೆ ಗುತ್ತಿಗೆದಾರರು ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಬಿಲೋ ಟೆಂಡರ್ ಹಾಕಿ ಈ ಕಾಮಗಾರಿಯನ್ನು ಪಡೆದುಕೊಂಡದ್ದಾದರೂ ಯಾಕೆ ಎಂಬ ಪ್ರಶ್ನೆ ಇದೀಗ ಜನರದ್ದಾಗಿದೆ. ಗುತ್ತಿಗೆಯನ್ನು ವಹಿಸಿಕೊಂಡಿದ್ದ ಕಂಪನಿಯವರು ಇದೀಗ ಕಾಮಗಾರಿಯಿಂದ ಹಿಂದೆ ಸರಿಯಲು ಮುಂದಾಗಿರುವಂತೆ ಕಾಣುತ್ತಿದೆ. ಬೇಸಿಗೆಯಲ್ಲಿ ಧೂಳಿನಿಂದ ತತ್ತರಿಸಿ ಹೋಗಿದ್ದ ಬೆಳ್ತಂಗಡಿ ತಾಲೂಕಿನ ಜನತೆ ಇದೀಗ ಮಳೆಗಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ದುಸ್ಥಿತಿಯಿಂದ ಮತ್ತೆ ತತ್ತರಿಸಿ ಹೋಗಿದ್ದಾರೆ. ಕನಿಷ್ಠ ಆಸ್ಪತ್ರೆಯ ಅಗತ್ಯಕ್ಕೂ ಮಂಗಳೂರಿಗೆ ಹೋಗಬೇಕಾಗಿರುವ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಈ ರಾಷ್ಟ್ರೀಯ ಹೆದ್ದಾರಿ ಜೀವನಾಡಿಯಂತಿದೆ. ಇಷ್ಟೆಲ್ಲ ಅವಾಂತರಗಳಾದರೂ ಶಾಸಕರು ಹಾಗೂ ಸಂಸದರು ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಎಂಬುದು ಸ್ಥಳೀಯ ಜನರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲವು ಸಭೆಗಳನ್ನು ನಡೆಸಿದರೂ, ಹಲವು ಬಾರಿ ಕಾಮಗಾರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂಬುದು ಜನರ ಆಕ್ರೋಶಕ್ಕೆ ಕಾರಣ. ಕಳೆದ 1 ತಿಂಗಳಿನಿಂದ ಬೆಳ್ತಂಗಡಿ ತಾಲೂಕಿನ ಜನರು ಈ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಅನುಭವಿಸುತ್ತಿರುವ ಕಷ್ಟಗಳು ಒಂದಿಷ್ಟಲ್ಲ. ಹೆದ್ದಾರಿ ಗುತ್ತಿಗೆದಾರರ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಯ ಧ್ವನಿ ಏಳಲಾರಂಭಿಸಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಜನರ ತೀವ್ರ ಆಕ್ರೋಶವನ್ನು ಎದುರಿಸಬೇಕಾದೀತು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ಥಳೀಯವಾಗಿ ಕಾಮಗಾರಿ ನಿರ್ವಹಿಸಿ ಯಾವುದೇ ಅನುಭವವಿಲ್ಲದ ಈ ಕಂಪನಿಯನ್ನು ಇಲ್ಲಿಗೆ ಕರೆಸಿದ್ದಾದರೂ ಯಾರು? ಸ್ಥಳೀಯ ಇಂಜಿನಿಯರ್ಗಳು ಸೇರಿದಂತೆ ಯಾರನ್ನು ಗಣನೆಗೆ ತೆಗೆದುಕೊಳ್ಳದೆ ತಮಗೆ ಬೇಕಾದಂತೆ ಕಾಮಗಾರಿ ನಡೆಸಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಎಂಬ ಪ್ರಶ್ನೆಯು ಇದೀಗ ಜನರಿಂದ ಏಳಲಾರಂಭಿಸಿದೆ. ಶಾಸಕರು ಹಾಗೂ ಸಂಸದರು ಇನ್ನಾದರೂ ಈ ರಸ್ತೆಯ ಬಗ್ಗೆ ಗಮನ ಹರಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವರೇ? ಕಾದು ನೋಡಬೇಕಾಗಿದೆ.